ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ನನ್ನ ಬೆಸ್ಟಿ ಇಬ್ಬರು ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಥರ ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಬ್ಯಾಂಗ್ಳೂರಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. 9 o'clock ಬಿಟ್ವಿ. ಆಲ್ಮೋಸ್ಟ್ ನೈಟ್ ಡ್ರೈವು ಅಲ್ಲಿ ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಗೂಗಲ್ ಮ್ಯಾಪಲ್ಲಿ ಇನ್ನೊಂದು 5 ಕಿಲೋಮೀಟರ್ಸ್ ಒಳಗಡೆ ನಾವು ಇದ್ದೀವಿ ಅಂತ ಗೊತ್ತಾಯಿತು. ಆವಾಗ ಇನ್ನೇನೋ ನಾವು ರೀಚ್ ಆಗ್ತಾ ಇದ್ವಿ ಅಂತ ಖುಷಿನೂ ಆಗ್ತಾ ಇತ್ತು. ಬಟ್ ಸೈಡಲ್ಲಿ ಬೆಟ್ಟ ಕಾಣಿಸ್ತಾ ಇತ್ತು, ಜೊತೆಗೆ 2 ವೈಟ್ 1 ರೆಡ್ ಬೇರೆ ಕಾಣಿಸ್ತಾ ಇತ್ತು. ನೋಡಿ ಶಾಕ್ ಆಯಿತು. ಆವಾಗ ನಮ್ಮ ತಲೆಯಲ್ಲಿ ಒಂದು ಕ್ಷಣ ಶಾಕ್ ಆಯಿತು. ಬ್ಯಾಂಗ್ಳೂರಿಂದ ಸುಮಾರು 5 hours ನಾನು ಜರ್ನಿ ಮಾಡಿದ್ದೀವಿ, ಎಲ್ಲೋ ಬಂದುಬಿಟ್ವಿ ಅಂತ ಯೋಚನೆ ಮಾಡಿಕೊಂಡು, ಅದಾದಮೇಲೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ತಿರುಪತಿಗಾದರೂ ಕಳಿಸು ತಿರುಮಲಕ್ಕಾದರೂ ಕಳಿಸು ರಾಘವೇಂದ್ರ, ನಿಮ್ಮನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ತಿರುಮಲದಿಂದ ಥ್ರೂ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯದ ದಾರಿ ಕಡೆ ಹೊರಟ್ವಿ. ಸೊ ಅಲ್ಲೇ ಟೀ ಕುಡ್ಕೊಂಡು ಮತ್ತೆ ಲೊಕೇಶನ್ ನೋಡಿಕೊಂಡು ಯಾವ ಕಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಇನ್ನೂ ಸೂರ್ಯೋದಯ ಆಗೇ ಇರಲಿಲ್ಲ. ಫುಲ್ಲು ಒಂದು ಖುಷಿಯಿಂದ ಹೋದ್ವಿ. ಸನ್ರೈಸ್ ಆಗ್ತಾ ಬಂತು. ಸನ್ರೈಸ್ ಆಗಿ ಆಲ್ರೆಡಿ ಬಿಸಿಲು ಕೂಡ ಬಂತು. ಫೈನಲಿ ನಮಗೆ ಅನಿಸ್ತಾ ಇದ್ದಿದ್ದೇನೆಂದರೆ ಅಷ್ಟೆಲ್ಲ ಸುತ್ತಿದ್ದೀವಿ, ದರ್ಶನ ಚೆನ್ನಾಗಾಗಬೇಕು ಅನ್ನೋದಷ್ಟೇ ಇತ್ತು. ಹಾಗಾಗಿ ಮಂತ್ರಾಲಯ ರೋಡಿಗೆ ಬಂದ್ವಿ. ಫೈನಲಿ ಖುಷಿನ ತಡೆಯೋಕ್ಕಾಗ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳನ್ನ ನೋಡಿದ್ಮೇಲೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ಕೆಲವರು ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಮಠ ದೇವ್ರನ್ನ ನೋಡಬೇಕು ಅಂತ ಹೇಳಿದ್ರೆ ನಾವು ನೋಡಬೇಕು ಅಂದರೂ ಆಗಲ್ಲ, ನಮ್ಮ ಟೈಮ್ ಬಂದಾಗ ದೇವರೇ ಕಲಿಸ್ಕೊಳ್ಳುತ್ತೆ ಅಂತ. ಇವಾಗ ಆ ಟೈಮ್ ಬಂದಿದೆ. ತುಂಬ ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾವಾಗಲೂ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಏನೋ ಒಂಥರ ಖುಷಿ, ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ ಖುಷಿನ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ದರ್ಶನ ಮಾಡಿದ್ವಿ, ತುಂಬ ರಶ್ ಇತ್ತು. ಆ ರಶಲ್ಲೂ ಕೂಡ ನಮಗೆ ತುಂಬ ಹತ್ರದಿಂದ ಫ್ರೀಯಾಗಿ ಬೇಗನೆ ಸಿಕ್ಬಿಡ್ತು. ದೇವ್ರ ದರ್ಶನ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ದಾಸೋಹಕ್ಕೆ ಹೋಗಿ ದಾಸೋಹನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಟೈಮ್ ಆಗ್ತಲ್ವಾ, ಹಾಗಾಗಿ ಸೂರ್ಯನು ಕೂಡ ಮುಳುಗ್ತಾ ಇದ್ದ. ಆವಾಗ ಫೋಟೋ ತೊಗೊಂಡು ಅಲ್ಲೇ ಆನಿಯನ್ ಸ್ಪ್ರಿಂಗ್ ನೋಡಿಕೊಂಡು ಸ್ವಲ್ಪ ಕಿತ್ಕೊಂಡು ಮೆಣಸಿನ್ಕಾಯನ್ನೆಲ್ಲ ತೊಗೊಂಡು, ನಾನಂತೂ ಕಿತ್ತಿಲ್ಲಪ್ಪ, ಇವರೆಲ್ಲ ಕಿತ್ಕೊಬಂದ್ಬಿಟ್ಟಿದ್ದಾರೆ. ಕಿತ್ಕೊಬಂದು ನನ್ನ ಕಾರ್ನ ಗಲೀಜ್ ಮಾಡಿದ್ದಾರೆ. ಎಲ್ಲ ತೊಗೊಂಡು ಬಂದು ಹೋಗ್ತಾ ಇದ್ದೆ. ಇಷ್ಟು ಮೆಣಸಿನ್ಕಾಯಿ ಕುಳೆ ಇದೆಲ್ಲ ಕದ್ದಿದ್ದು ಕಳ್ಳಿ ಫ್ರೆಶ್ನೆಸ್ ಇದೆ. ಖಾರ ದೆನ್ ನಮ್ಮ ಡಿನ್ನರ್ ಮುಗಿಸಿ ಬೆಂಗಳೂರು ಕಡೆಗೆ ಹೊರಟ್ವಿ. ಆನ್ ದಿ ವೇ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಬೆಂಕಿ ನೋಡಿದ್ವಿ. ಅಯ್ಯೋ ದೇವ್ರೆ, ಏನಕ್ಕಪ್ಪ ಇಷ್ಟೊಂದು ಬೆಂಕಿ ಹತ್ಕೊಂಡಿದೆ ಅಂತ ನೋಡ್ತಾ ಇದ್ರೆ ಎಷ್ಟು ಬೆಂಕಿ ಅಂದರೆ ಸಿಕ್ಕಾಪಟ್ಟೆ. ನೋಡಿಕೊಂಡು ನಾವು ಆರ್ಸೋಕ್ಕಾಗಲ್ವಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಪಾಡಿ ನಾವು ಬೆಂಗಳೂರು ಬಂದ್ವಿ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.